ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಸರ್ಕಾರದ್ದು ಹಾವೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಸರ್ಕಾರದ 100 ದಿನಗಳ ಹಿನ್ನೆಲೆಯಲ್ಲಿ ಸುಮಾರು 1,06,000 ಜನರಿಗೆ ಪತ್ರವನ್ನು ಕೊಡುವಂತಹ ಮಾಲೀಕತ್ವದ ಪತ್ರ ಕೊಡುವಂತಹ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು 2ನೇ ಕಾರ್ಯಕ್ರಮ. ಕಂದಾಯ ಇಲಾಖೆಯಿಂದ ಮೊದಲನೇ ಕಾರ್ಯಕ್ರಮ ಹಾಸ್ಪಿಟಲ್ ಆಗಿತ್ತು. ಅಲ್ಲಿ ಸುಮಾರು 1,11,000 ಪಟ್ಟಗಳನ್ನು ಬಡವರು ಕೊಟ್ಟಿದ್ವಿ. ಇದು 2ನೇ ಕಾರ್ಯಕ್ರಮ ನಾಳೆ ಹಾವೇರಿಯಲ್ಲಿ ಕೊಡ್ತಾ ಇದ್ದೀವಿ. 5 ಗ್ಯಾರಂಟಿಗಳನ್ನು ನಾವು ಆಗಲೇ ಜನರಿಗೆ ಕೊಡ್ತಾ ಇದ್ದೀವಿ. ಇದು 6ನೇ ಗ್ಯಾರಂಟಿ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೀವಿ. 5 ಗ್ಯಾರಂಟಿ ಬಿಟ್ಟು 6ನೇ ಗ್ಯಾರಂಟಿಯಾಗಿ ಇವತ್ತು ಬಡವರಿಗೆ ಪಟ್ಟ ಕೊಡುವಂತಹ ದೊಡ್ಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಹೇಳಿದ್ರೆ, ನಮ್ಮ ಸರ್ಕಾರ ಬಂದು ಸುಮಾರು ಇವತ್ತಿಗೆ 1000 ದಿನ ಕಳೆದಿದೆ. ಆ ಹಿನ್ನೆಲೆಯಲ್ಲಿ ನಾಳೆ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೊಂದು ಐತಿಹಾಸಿಕ ಕಾರ್ಯಕ್ರಮ. ಕೇಳಿ ಸರ್, ತಾವು ಏನು ಹೊರದೇಶಕ್ಕೆ ಹೋಗ್ತಿದ್ರು ಸರ್? ಏನು MLAಗಳೇನೋ ಹೊರದೇಶಕ್ಕೆ ಒಂದು ಪಟ್ಟಿ ಮಾಡ್ಕೊಂಡಿದ್ದಾರೆ, ಗ್ರೂಪ್ ಮಾಡ್ಕೊಂಡಿದ್ದಾರೆ, ಬಣಗಳು ಹೋಗ್ತಿದ್ದಾವೆ. ನಾವು ಯಾವ ಹೊರದೇಶಕ್ಕೆ ಹೋಗಲ್ಲ. ಇಲ್ಲೇ ಸಾಕಷ್ಟು ಕೆಲಸ ಇರೋದ್ರಿಂದ ಇಲ್ಲೇ ಇದ್ದೀವಿ ನಾವು. ನನಗೆ ಗೊತ್ತಿಲ್ಲ, ಪತ್ರಿಕೆಯಲ್ಲಿ ನಾನು ಕೂಡ ಓದಿದೆ. ಯಾರಾದರೂ ಹೋದರೆ ಅದು ವೈಯಕ್ತಿಕವಾಗಿ ಹೋಗ್ತಾರೆ ಹೊರತು ಯಾವುದೇ ಒಂದು, ಯಾಕಂದರೆ ವೆಂಕಟೇಶ್ ಅವರು ಮಿನಿಸ್ಟರ್ ಹೋಗ್ತಾರೆ, ಅವ್ರ ಜೊತೆ ಕೆಲವು ಶಾಸಕರು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದು ಎಲ್ಲ ಈಗಾಗಲೇ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ. ಎಲ್ಲ ವೈಯಕ್ತಿಕ ಸ್ವಂತ ಕಷ್ಟದಲ್ಲಿ ಹೋಗ್ತಾ ಇದ್ದಾರೆ. ಅದ್ರಲ್ಲಿ ಏನು ತಪ್ಪೇ ಇಲ್ಲ. ನೋಡಿ, ಸದ್ಯಕ್ಕೆ ನಾವು ನಾಳೆ ಕಾರ್ಯಕ್ರಮ ಬ್ಯುಸಿ ಆಗಿದ್ದೀವಿ. ಅದಾದಮೇಲೆ ಈಗಾಗಲೇ ಮುಖ್ಯಮಂತ್ರಿ ಬಜೆಟ್ ಚರ್ಚೆ ನಡೀತಾ ಇದೆ. ಬಜೆಟ್ಗೆ ತಯಾರಿ ನಡೀತಾ ಇದೆ. ನಮ್ಮ ಮುಂದೆ ಇರೋದು ಬಜೆಟ್ ಇದೆ. ಅದಾದಮೇಲೆ ಬಜೆಟ್ ಆದ್ಮೇಲೆ ಏನು ತೀರ್ಮಾನ ಆಗುತ್ತೆ ಪಕ್ಷ ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಬಜೆಟ್ ಮುಗಿದ್ಮೇಲೆ ನಾಯಕತ್ವ ಬದಲಾವಣೆ ಆಗುತ್ತೆ ಸರ್? ಬಜೆಟ್ ಮುಗಿದ್ಮೇಲೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಷ್ಟೊಂದು ಹೇಳಬಲ್ಲೆ. ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಕೂಡ ಈಗಾಗಲೇ ತಮ್ಗೆ ಗೊತ್ತಿದೆ. ಸ್ಪೀಕರ್ ಯಾವ ರೀತಿ ಅವರಲ್ಲಿ ಬಿಹೇವ್ ಮಾಡಿದ್ರು, ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ ಓಂ ಬಿರ್ಲಾ ಅವರು. ಅದಕ್ಕೆ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಾರೆ. ಒಬ್ಬ ವಿರೋಧ ಪಕ್ಷದ ನಾಯಕರು 38 ವರ್ಷಗಳ ಇತಿಹಾಸ ಇರೋದು ಕಾಂಗ್ರೆಸ್ ಪಕ್ಷದ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ ಅಂತ ಹೇಳಿದ್ರೆ ಅದೊಂದು ದುರಂತ, ದುರ್ದೈವ. ಈಗಾಗಲೇ ನಾನು ಹೇಳಿದೆ, ಅಮಿತ್ ಶಾ, ನರೇಂದ್ರ ಮೋದಿ ಅವರ ಕೈಗೊಂಬೆ ಆಗಿ ಬಿಜೆಪಿ ನಮ್ಮ ಸ್ಪೀಕರ್ ಓಂ ಬಿರ್ಲಾ ವರ್ತನೆ ಮಾಡ್ತಾ ಇದ್ದಾರೆ. ಅವರು ಪಕ್ಷಾತೀತವಾಗಿರಬೇಕು, ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ಅದನ್ನು ಬಿಟ್ಟು ನಮ್ಮ 7-8 ಸಂಸದರನ್ನು ಆಚೆ ಹಾಕಿದ್ದಾರೆ. ಇದು ನಿಜವಾಗ್ಲೂ ಪ್ರವಾಸಿ ವ್ಯವಸ್ಥೆಗೆ ಒಂದು ದೊಡ್ಡ ಮಾರ್ಗ. ಆ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಅವ್ರ ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ಆದಮೇಲೆ ಬೇರೆಯವ್ರು ಕೂತಿದ್ದಾರೆ. ಅಲ್ಲಿ ನಿಂದ ಮಾತಾಡುವಂಥ ಅವಕಾಶ ಸಿಕ್ತು. ಚರ್ಚೆ ಆಗಲಿ, ಒಟ್ಟಾರೆ ಉತ್ತರ ಸರ್ಕಾರ ಕೊಡಬಹುದು. ಆದರೆ ಮಾತಾಡೋಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಅದೊಂದು ದುರ್ದೈವ ಅಂತ ಹೇಳಲು ಬಯಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್.